ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೆಯ ಓಡಿಐ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಗೊತ್ತಾ? ಇಲ್ಲಿ ನೋಡಿ ಸರಣಿಯ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇತ್ತೀಚೆಗೆ ಟಿ20 ಸರಣಿಗಳು ಮುಕ್ತಾಯಗೊಂಡದ್ದು ಭಾರತ ನಿರಸ ಪ್ರದರ್ಶನವನ್ನು ತೋರಿದೆ. ವೈಟ್ ವಾಶ್ ಆದ ಭಾರತ ಇಲ್ಲಿ ಈಗ ಮತ್ತೊಮ್ಮೆ ಇಂಗ್ಲೆಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾತುರದಿಂದ ಕಾಯ್ತದೆ. ಬಟ್ ಇದಕ್ಕೂ ಮುನ್ನ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಓಡಿಐ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಓಡಿಐ ಸರಣಿಯನ್ನು ಗೆದ್ದು ಬೀಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಭಾರತ ಕ್ಲೀನ್ ಸ್ವೀಪ್ ಆದ ಬಳಿಕ ಈಗ ಮತ್ತೊಮ್ಮೆ 3 ಪಂದ್ಯಗಳ ಏಕದಿನ ಸರಣಿಯನ್ನು ಇಂಗ್ಲೆಂಡ್ ವಿರುದ್ಧ, ಅದು ಇಂಗ್ಲೆಂಡ್ ನೆಲದಲ್ಲಿ ಆಡ್ತಿದೆ. ಬಟ್ ಇಂಗ್ಲೆಂಡ್ ಈಗಾಗಲೇ ಭಾರತದ ವಿರುದ್ಧ ವೈಟ್ ವಾಶ್ ಮಾಡಿ ಟಿ20 ಸರಣಿಯನ್ನು ಗೆದ್ದು ಬರ್ತಾಯಿದೆ. ಬಟ್ ಭಾರತ ಈಗ ನಾಯಕ ಕೂಡ ಇಲ್ಲಿ ಬದಲಾವಣೆಯಾಗಿದ್ದಾರೆ. ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಭಾರತ ಏಕದಿನ ತಂಡ ಕಣಕ್ಕೆ ಇಳಿತಾ ಇದ್ದು, ಇತ್ತ ಇಂಗ್ಲೆಂಡ್ ತಂಡದಲ್ಲಿ ಮತ್ತೊಮ್ಮೆ ಹ್ಯಾರಿ ಬ್ರೂಕ್ ಅವರು ಏಕದಿನ ತಂಡವನ್ನು ಮುನ್ನಡೆಸಲಿದ್ದಾರೆ. ಟೀಮ್ ಇಂಡಿಯಾಗೆ ರೋಕೋ ಜೋಡಿ ಮತ್ತೊಮ್ಮೆ ಎಂಟ್ರಿ ಕೊಟ್ಟದ್ದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಖುಷಿ. ಹೀಗಾಗಿ ಈ ಇಬ್ಬರು ಬ್ಯಾಟರ್ಗಳು ಟೀಮ್ ಇಂಡಿಯಾ ಕ್ರಿಕೆಟ್ ಅಭಿಮಾನಿಗಳಿಗೆ ಇಲ್ಲಿ ರನ್ಗಳ ರಸದೌತಣ ಬೆಳೆಸಲು ಕಾತುರದಿಂದ ಕಾಯುತ್ತಿದ್ದಾರೆ. ಹೀಗಾಗಿ ಈ ಒಂದು ಪಂದ್ಯ ಅಂದರೆ ಮೊದಲನೆಯ ಓಡಿಐ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಅಂತ ಕೇಳ್ತಾ ಬರೋದ್ರೆ ಸ್ನೇಹಿತರೆ, ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೊದಲ ಓಡಿಐ ಪಂದ್ಯ ನಾಳೆ ಅಂದರೆ ಜುಲೈ 14ರಂದು ನಿಮಗೆ ಮಧ್ಯಾಹ್ನ 3:30ಕ್ಕೆ ಈ ಒಂದು ಪಂದ್ಯ ನಿಮಗೆ ಆರಂಭ ಆಗ್ತಿರೋದು ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ. ಹೀಗಾಗಿ ಈ ಒಂದು ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಈಗಾಗಲೇ ಸ್ಟಾರ್ ಆಟಗಾರರ ಎಂಟ್ರಿ ಕೊಟ್ಟದ್ದು ಗಿಲ್ಲಾಗಲಿ, ಇನ್ನು ಶ್ರೇಯಸ್ ಅಯ್ಯರ್, ಮತ್ತೊಮ್ಮೆ KL ರಾಹುಲ್ ಜೊತೆಗೆ ರೋಕೋ ಜೋಡಿಯಲ್ಲಿ ಎಂಟ್ರಿ ಕೊಟ್ಟದ್ದು ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಬಟ್ ಇಂಗ್ಲೆಂಡ್ ತಂಡದಲ್ಲಿ ಕೂಡ ಜೋ ರೂಟ್ ಆಗಲಿ, ಇನ್ನು ಜೋಫ್ರಾ ಆರ್ಚರ್, ಜಾಕೋಬ್ ಬೆಥೆಲ್, ಬೆನ್ ಡೆಕೆಟ್ ಅಂತ ಸ್ಟಾರ್ ಆಟಗಾರರ ದಂಡೆ ಇದೆ. ಬಟ್ ಎರಡು ತಂಡಗಳ ಮಧ್ಯೆ ಅದ್ಭುತ ಪೈಪೋಟಿ ನಡೆಯೋದಂತರೂ ಸುಳ್ಳಲ್ಲ. ಇದು ಏನಪ್ಪ ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಓಡಿಐ ಪಂದ್ಯ ಅಂತಂದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಓಡಿಐ ಪಂದ್ಯ ಜುಲೈ 10ರಂದು ಕಾರ್ಡಿಫ್ನಲ್ಲಿ ನಡೆದರೆ, ಮೂರನೇ ಓಡಿಐ ಪಂದ್ಯ ಜುಲೈ 19ರಂದು ಇದು ಲಾರ್ಡ್ಸ್ ಅಂಗಳದಲ್ಲಿ ನಡೀತದೆ. ಇದು ಏನಪ್ಪ ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯ ಸಂಪೂರ್ಣವಾದ ಮಾಹಿತಿಯಾಗಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯ ನೇರ ಪ್ರಸಾರವನ್ನು ಎಲ್ಲಿ ವೀಕ್ಷಿಸುವುದು ಅಂತ ಕೇಳ್ತಾ ಹೋದರೆ ನೋಡ್ಬೋದು ಸ್ನೇಹಿತರೆ. ಇದು ಕೂಡ ನಿಮಗೆ ಸೋನಿಯಲ್ಲಿ ಸಿಗ್ತಾ ಇದ್ದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಕೂಡ ಇದು ಲಭ್ಯವಿದೆ. ಹೀಗಾಗಿ ನೀವು ಇಲ್ಲಿ ನೇರ ಪ್ರಸಾರವನ್ನು 3 ಪಂದ್ಯಗಳ ಏಕದಿನ ಸರಣಿಯನ್ನು ಇಲ್ಲಿ ವೀಕ್ಷಿಸಬಹುದು. ಇದು ಏನಪ್ಪ ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯ ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಏಕದಿನ ಸರಣಿಯನ್ನು ಗೆದ್ದು ಬೀಗುತ್ತೋ ಇಲ್ಲವೋ, ಅಥವಾ ಭಾರತ ತಂಡದ ಪರವಾಗಿ ರೋಕೋ ಜೋಡಿ ಅಲ್ಲಿ ರೋಹಿತ್ ಮತ್ತು ಕೊಹ್ಲಿ ಇಬ್ಬರಲ್ಲಿ ಯಾರು ಅದ್ಭುತ ರನ್ಗಳನ್ನು ಅಂದರೆ ಹೆಚ್ಚು ರನ್ ಕಲೆ ಹಾಕ್ತಾರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು.